ಅದೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ನೋಡಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಿರಿಯರು, ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಇವತ್ತು ದಿವಸ ನಮ್ಮ ಪಕ್ಷದಲ್ಲಿ ಇವತ್ತು ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಪಕ್ಷದ ಹೈಕಮಾಂಡು ನಾವೆಲ್ಲರೂ ಇವತ್ತು ದಿವಸ ಒಂದು ಇದರಿಂದ ಕೆಲಸ ಮಾಡ್ತೀವಿ. ಇವತ್ತು ಹೈಕಮಾಂಡ್ ಏನಿದೆ, ನಮ್ಮಲ್ಲಿ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ನಮ್ಮ ರಾಜ್ಯದವರೇ. ಅದೇ ರೀತಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಇವತ್ತು ದಿವಸ ಏನೇ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಟ್ಟುವಂಥದ್ದಾಗಲಿ, ಬೆಳೆಸುವಂಥದ್ದಾಗಲಿ, ಅಧಿಕಾರ ಆಗಲಿ, KPCC ಅಧ್ಯಕ್ಷರಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಮತ್ತೊಂದಾಗಲಿ, ಇವತ್ತು ದಿವಸ ಎಲ್ಲವೂ ಕೂಡ ಇವರೆಲ್ಲರೂ ಕೂಡಿಕೊಂಡು ಚರ್ಚೆ ಮಾಡ್ತಾರೆ. ಹೀಗಾಗಿ ನಮ್ಮಲ್ಲಿ ಯಾವುದೇ ಗೊಂದಲಗಳ ಇಲ್ಲ. ನಮ್ಮ ಹೈಕಮಾಂಡ್ ಇಸ್ ಸುಪ್ರೀಂ. ಮಾದೇವಪ್ಪ, ಸತೀಶ್ ಜಾರಕಿಹೊಳಿ ಎಲ್ಲ ಹೇಳ್ತಾ ಇರೋದು ಹೈಕಮಾಂಡ್ ಡಿಸಿಷನ್ ಅನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ. ನಾನು ಡೆಲ್ಲಿಯಲ್ಲಿದ್ದೆ. ನಾನು ಡಿಫೆನ್ಸ್ ಕಾರಿಡಾರ್ ಮೀಟಿಂಗ್ನಲ್ಲಿ ಒಂದು ಮುಖ್ಯಮಂತ್ರಿಗೆ ಅಟೆಂಡ್ ಆದ. ಮುಂದೆ ಅವರು ಏನು AICC ಜನರಲ್ ಸೆಕ್ರೆಟರಿ ಅವ್ರನ್ನ ಭೇಟಿ ಆಗೋದಿತ್ತು. ನಿನ್ನೆ ಸಾಯಂಕಾಲ ಇದ್ಕಾಗ್ತದೆ. ನಾನು ಸಾಯಂಕಾಲ ಫ್ಲೈಟ್ನಲ್ಲಿ ವಾಪಸ್ ಬಂದಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಕೊನೆಯದಾಗಿ, ಕಾಂಗ್ರೆಸ್ ನಲ್ಲಿ ನೀವು ಕೂಡ ಸೀನಿಯರ್ ಲೀಡರು, AICC ಅಧ್ಯಕ್ಷರು ಸೈನ್ ಆಗಿರೋಂತ MLC ಗಳ ನಾಮನಿರ್ದೇಶನ ಪಟ್ಟಿಯನ್ನ ರಾಜಭವನದಿಂದ ವಾಪಸ್ ತರಿಸ್ಕೊಂಡಿರೋದು ಎಷ್ಟು ಸರಿ ಎನ್ನುವಂಥದ್ದು ಕೆಲ ನಾಯಕರುಗಳ ಪ್ರಶ್ನೆ ಸರ್. ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಹೇಳಿದ್ದೀನಲ್ಲ, AICC ಅಧ್ಯಕ್ಷರು ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಇಂಥ ಸಂದರ್ಭ ಅನೇಕ ವಿಚಾರಗಳಿರ್ತವೆ, ಅನೇಕ ಮಾಹಿತಿಯನ್ನು ತಿಳಿಸಿರ್ತದೆ. ಹೀಗಾಗಿ ಇವತ್ತು ಅವರು ಮುಖ್ಯಮಂತ್ರಿಗಳಿಗೆ ಇವತ್ತು ಸಹ ಆ ಸೂಚನೆಯನ್ನು ಕೊಟ್ಟಿರ್ತಾರೆ. ಕೊಟ್ಟಿರಲೂಬಹುದು, ಕೊಟ್ಟಿರ್ಲಿಕ್ಕಿಲ್ಲ, ನನಗೆ ಗೊತ್ತಿಲ್ಲ. ಅದನ್ನು ಇದು ಸ್ವಾಭಾವಿಕ ಪ್ರಕ್ರಿಯೆ. ನೋಡಿ, ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಒಬ್ಬ ಹಿರಿಯ ನಾಯಕರು, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, KPCC ಅಧ್ಯಕ್ಷರಾಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರು ಕೂಡ ಸಾಕಷ್ಟು ಪಕ್ಷವನ್ನ ಸಂಘಟನೆ ಮಾಡಲಿಕ್ಕೆ, ಪಕ್ಷ ಅಧಿಕಾರ ತರಕ್ಕೆ ಅವರು ಕೂಡ ಶ್ರಮಿಸಿದ್ದಾರೆ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಯಾರು MB ಪಡ್ಲಿಕ್ಕೆ ಆಗಿರಲ್ಲ. ನಾನು ಅವ್ರಿಗೆ ಹೇಳಿಕೆ ಕೊಡ್ಲಿಕ್ಕೆ ಅದರ ಅರ್ಥ ಇವತ್ತು ಏನೇ ಇದ್ರು ಕೂಡ ನಮ್ಮ ಪಕ್ಷದಲ್ಲಿ ನೀವು ಬೇಕಾದ ಕೇಳಿದ್ರು ಕೂಡ ಇಷ್ಟೇಪ್ಪ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುಮ್ಮನೆ ಯಾಕೆ ನಮ್ದು ಮಾಡ್ತೀರಿ? ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಸುಪ್ರೀಂ. ಅದು ಯಾವಾಗ್ಲೂ ಇದ್ದಿದ್ದೆ. ಪಕ್ಷದ ಏನೇ ಆಂತರಿಕ ವಿಚಾರಗಳಿರ್ತವೆ, ಅಭಿಪ್ರಾಯಗಳಿರ್ತವೆ, ಅದರ ಪಕ್ಷದ ಒಳಗಡೆ ಹಂಚ್ಕೊಳ್ಳಿಕ್ಕಂತ ಅವಕಾಶ ಇದೆ. ಈಗ KPCC ಅಧ್ಯಕ್ಷ ಸ್ಥಾನಕ್ಕೆ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಹೆಸರು ಅಷ್ಟೇ ಇದೆ. ತಾವೇನೋ ರಿಜೆಕ್ಟ್ ಮಾಡಿದೀರಾ? ನಾನು ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಅಕ್ಸೆಪ್ಟ್ ರಿಜೆಕ್ಟ್ ಇದೆಲ್ಲ ಇರೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಏನಿರ್ತದೆ ಎಲ್ಲರೂ ತಲೆ ಬಾಗಿಸಿ ಒಪ್ಕೊಳ್ಬೇಕಾಗ್ತದೆ. ಹೀಗಾಗಿ ಇಷ್ಟೇ, ನಾನು KPCC ಅಧ್ಯಕ್ಷರ ರೇಸ್ನಲ್ಲಿ ಇಲ್ಲ. ನಾನು KPCC ಅಧ್ಯಕ್ಷ ಸ್ಥಾನ ಕೇಳಿಲ್ಲ. ನಾಯಕತ್ವ ವಹಿಸ್ಕೊಳಕ್ಕೆ ಯಾಕೆ ಸರ್ ಇಷ್ಟೊಂದು ನಿರಾಸಕ್ತಿ? ಯಾವ್ದು ನಿರಾಸಕ್ತಿ ಇಲ್ಲ. ಇವತ್ತು ನಾನು ಸಚಿವನಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಗೆ ಅನ್ಸಲ್ವಾ? ಈಗ 2 ವರ್ಷ ಒಂದು ಹಿಂದೆ ನೀರಾವರಿ ಇದ್ದಾಗ 5 ವರ್ಷ ಡಿಪಾರ್ಟ್ಮೆಂಟ್ ಅನ್ನು ಬಳಸಿದ್ವಿ. ಈಗ 2 ವರ್ಷ ಇಲ್ಲಿ ಗಣನಾತ್ಮಕವಾದಂಥ ಬದಲಾವಣೆಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದು ಕಾರ್ಯಕ್ರಮ ಮುಂದುವರಿಬೇಕಾಗ್ತದೆ. ಅರ್ಧಕ್ಕೆ ಬಿಟ್ಟು ಅದನ್ನು ಹೋದರೆ ಅದು ಮತ್ತೆ ಸಫರ್ ಆಗ್ತದೆ. ಇದು ಇದರಲ್ಲಿ ನಂಬಿಕೆ ಇಟ್ಕೊಂಡವನು. ಹಿಂದೆ ನನಗೂ ನೀರಾವರಿ ಮಂತ್ರಿ ಇದ್ದಾಗ ಒಂದ್ಸಲ ನಾನು KPCC ಅಧ್ಯಕ್ಷಕ್ಕೆ ಕೇಳಿದ್ರು. ಅವಾಗ ನಾನು ನೀರಾವರಿ ಇದನ್ನು ಕಂಟಿನ್ಯೂ ಆಗಬೇಕು ಅಂತೇಳಿ ಅವಾಗಲೂ ಕೂಡ ನಾನು ಹೇಳಿದ್ದೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನೆಕ್ಸ್ಟ್ ನಾಯಕತ್ವ ಸಿಗಬೇಕು ಅನ್ನೋ ಒಂದು ಕೂಗು ಕೂಡ ಇದೆ. ಅದು ಬರ್ತದೆ. ಅದೆಲ್ಲವೂ ಕೂಡ ಕಾಲಕ್ಕೆ ತಕ್ಕಂತೆ ಎಲ್ಲವೂ ಕೂಡ ಬರ್ತದೆ. ಅದು ಇರ್ಬೇಕು, ಯಾರಿಗೂ ಕೂಡ ಇಲ್ಲ ಅಂತಲ್ಲ. ವೀರಶೈವ ಲಿಂಗಾಯತ ಸಹ ನಮ್ಮಲ್ಲಿ ರಾಜ್ಯದ ಸುಮಾರು 17% ಅಷ್ಟು ಜನಸಂಖ್ಯೆ ಇದೆ. ಹಿಂದೆ ವೀರೇಂದ್ರ ಪಾಟೀಲ್, ತಮ್ಗೆ ಗೊತ್ತಿದೆ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಇದ್ದಾಗ 1989ರಲ್ಲಿ ಒಂದು ಐತಿಹಾಸಿಕ 178 ಸೀಟನ್ನು ಪಡ್ಕೊಂಡಿದ್ವಿ. ಹೀಗಾಗಿ ನಾವು ಎಲ್ಲ ವೀರಶೈವ ಲಿಂಗಾಯತರದ್ದು ಒಂದು ಇದು ಏನಂದರೆ, ಎಲ್ಲ ಜೊತೆ ನಾವು ಬಾಂಧವ್ಯವನ್ನು ಹೊಂದ್ತೀವಿ. ಇವತ್ತು ದಲಿತರು, ಮುಸಲ್ಮಾನರು, ಹಿಂದುಳಿದವರು ಎಲ್ಲ ಜೊತೆ ಬೆತ್ಕೊಂಡು ಬಸವಣ್ಣನ ಒಂದು ಇದು ಇದೆಯಲ್ಲ, ನಮಗೆ ಅನುಭವ ಮಂಟಪದ ಇದು. ಹೀಗಾಗಿ ನಾವೆಲ್ಲವ್ರನ್ನ ಬೆತ್ಕೊಂಡು ಹೋಗ್ತೀವಿ. ಹೀಗಾಗಿ 178 ಸೀಟನ್ನು ನಾವು ಪಡ್ಕೊಂಡಿದ್ದೀವಿ. ತಪ್ಪೇನಿಲ್ಲ. ಅವತ್ತು ದಿವಸ ಬರ್ತದೆ. ಆದರೆ ಈಗ CM ಕುರ್ಚಿ ಖಾಲಿ ಇಲ್ಲ. ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ
ಇವತ್ತು ಹೈಕಮಾಂಡ್ ಅಂತಿಮ ನಿರ್ಧಾರ ಕೈಗೊಳ್ಳುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.